ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಣಜಿ ಟೀಮ್‌ಗೆ ನೀವು ಜಾಯಿನ್ ಆಗ್ತೀರಾ 1992 ಅಲ್ಲಿ. 1992 ಅಲ್ಲಿ ಜಾಯಿನ್ ಆಗ್ತೀರಾ ಅಂಡ್ ತುಂಬಾ ಕಷ್ಟದ ಪರಿಸ್ಥಿತಿಲಿರುತ್ತೆ ಕರ್ನಾಟಕ ಟೀಮ್ ಅವಾಗ. ಅಂದ್ರೆ ಸೊ ಬಟ್ ಆ ಟೈಮಲ್ಲಿ ಎಲ್ಲರೂ ಸ್ಟಾರ್ಸ್ ಅಟ್ ಅ ಟೈಮ್ ಚೇಂಜ್ ಆಗೋಗುತ್ತೆ. ಹೇಗಿತ್ತು ಸರ್ ಆ ಒಂದು ಎರಾ ಆಫ್ ಕರ್ನಾಟಕ ಟೀಮ್? ದೇವ್ರು ಕೊಟ್ಟಿದ್ ವರ ಹ್ಮ್. ಹೇಳ್ಬೇಕು ಅಂತಂದ್ರೆ. ಹ್ಮ್. ಸೊ ನಾನು ಅಂಡರ್ 19 ಆಡ್ತಾ ಇದ್ದೆ ನಾನು. ಹ್ಮ್. ಆಗ 1991, 92 ನೀವು ಹೇಳ್ದಂಗೆನೆ ಹ್ಮ್. 10th ಸ್ಟ್ಯಾಂಡರ್ಡ್ ಮುಗಿಸಿದ್ದೆ ನಾನು. ಓಕೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ಚಾಂಪಿಯನ್ ತರ ಓದಿದ್ದೆ ನಾನು. ಹ್ಮ್. ಫಸ್ಟ್ ಪಿ ಯು ಸಿ ಸೆಲೆಕ್ಟ್ ಮಾಡ್ಲಿಲ್ಲ. ಹ್ಮ್. ಫಸ್ಟ್ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ತಿರ್ಗಾ ಸೆಲೆಕ್ಟ್ ಮಾಡ್ತಾರೆ. ಫಸ್ಟ್ ಪಿ ಯು ಸಿ ನಲ್ಲಿ ನಾನು ಅಂಡರ್ 19 ಆಡಕ್ ಬರ್ತೀನಿ, ಅಂಡರ್ 16 ಇಂದ ಕರ್ನಾಟಕ. ಕರ್ನಾಟಕ. ಹ್ಮ್. ಅಂಡರ್ 19 ಸಿಕ್ಕಾಪಟ್ಟೆ ಒಳ್ಳೆ ಟೀಮ್. ಹ್ಮ್. ಸುಜಿತ್, ರಾಹುಲ್, ಹ್ಮ್. ಇವ್ರಗಳ ಟೀಮ್ ಎಲ್ಲಾನು. ಹ್ಮ್. ಡೇವಿಡ್ ಜಾನ್ಸನ್ ಅವರೆಲ್ಲ. ನಾನು ಇನ್ನು ಚಿಕ್ಕವನಲ್ವಾ, ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿಲ್ಲ. ತಲೆ ಕೆಟ್ಬಿಟ್ಟು ವಿಜಯ ಕಾಲೇಜಲ್ಲಿ ಹೋಗಿ ಓದ್ತೀನಿ ಅಂತ ಫಸ್ಟ್ ಪಿ ಯು ಸಿಲಿ ನಾನು 547 ಆಗಿನ ಟೈಮಲ್ಲಿ. 600ಕ್ಕೆ ಮ್ಯಾಥ್ಸ್ 100, 600ಗೆ. ನಂಗೆ ಸ್ಟ್ಯಾಟ್ಸ್ 100, ಅಕೌಂಟ್ಸ್ 99 ಆ ಥರ. ಓಕೆ. ಕ್ರಿಕೆಟ್ ಬಿಟ್ಬಿಡ್ತೀನಿ, ಹ. ನಂಗೆ ಬೇಕಾಗಿಲ್ಲ, ನಂಗೆ ಸೆಲೆಕ್ಟ್ ಆಗಿಲ್ಲ, ಹ. ಈ ಥರ ಎಮೋಷ್ನಲ್ ಆಗಿ. ಹ. ನಮ್ಮಲ್ಲಿ ಓದ್ತೀಯಾ ಓದು ಹೋಗು ಅಂತ. ಓದ್ ನೋ ಪ್ರಾಬ್ಲಮ್, ಗ್ಯಾರಂಟಿ ಇಲ್ವಲ್ಲ. ಯಾರ್ ಮನೇಲಿ ಬೇಡ ಯಾರ ಅಂತಾರೆ? ಓದು ಹೌದು. ಓದು ಬಿ ಕಾಮ್ ಓದು. ಹ. ಸೊ ಫಸ್ಟ್ ಪಿ ಯು ಸಿಲಿ ಮೆಂಟಲ್ ತರ ತೆಗೆದಿದ್ದೆ ನಾನು ಮಾರ್ಕ್ಸ್. ಹ್ಮ್. ಆಮೇಲೆ ನಮ್ಮ ಎ ವಿ ಜಯಪ್ರಕಾಶ್ ಬಂದು ಹೇಳಿದ್ರು, ಸೆಕೆಂಡ್ ನೀನು ಬರಲೇಬೇಕು ನೀನು ಸೆಲೆಕ್ಷನ್ಗೆ ಪೆಂಟಾಂಗ್ಲಸ್ಗೆ ಅಂತ. ಹ್ಮ್. ನಾ ಬರಲ್ಲ ಅಂತ. ಇಲ್ಲ ನೀನು ಆಡಿಸ್ತೀನಿ ಬಾ ಅಂತ. ನಾ ಬರಲ್ಲ ಅಂತ. ಆಮೇಲೆ ಸೆಲೆಕ್ಷನ್ಗೆ ಹೋದೆ. ಸೆಲೆಕ್ಷನ್ ಹೋದ್ರೆ ಮ್ಯಾಟಿಂಗ್ ರೌಂಡ್ ಹಾಫ್ ಮ್ಯಾಟ್ ಅಲ್ಲಿ ಸೆಲೆಕ್ಷನ್ಸು ಡೇವಿಡ್ ಜಾನ್ಸನ್ ಅವ್ರು ಇವರೆಲ್ಲ ಜೋರ್ ಜರ ಹಾಕೋರು. ನಮ್ ಗಿರೀಶ್ ರಾಜು, ನಮ್ ಸತೀಶ್ MS, ನಂಗೆ ಹೆಸರುಗಳೆಲ್ಲ ನಪ್ಕ ಇದೆ. ಸಮರ್ಥ್ ಹೆಗಡೆ ಈಗ ಆಡೋರಲ್ಲ ಅವರೆಲ್ಲ, ಅವ್ರ ಮಗ ಹ್ಮ್. ಆಡ್ತಾನೆ. ಸುನಿಲ್ ಜೋಶಿ, MP ವಿವೇಕ್, ಆನಂದ್ ಕಟ್ಟಿ, ಇವ್ರುಗಳೆಲ್ಲ ಬೌಲಿಂಗ್ ಸುಮ್ಮನೆ ಬೀಸೋದು. ಹ್ಮ್. ತಲೆ ಕೆಟ್ಟು ನಂಗೆ ಆಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬೀಸಿದ್ದು. ಒಂದು 5 ನಿಮಿಷ ಬ್ಯಾಟಿಂಗ್ ಆಡೋದು. ಆಮೇಲೆ ಜಯಪ್ರಕಾಶ್ ಬಂದು ಹೇಳ್ರು, ನೀನು ಆಡ್ಚಾಪ, ನೀನು ಸುಮ್ಮನೆ ಆಡ್, ನೀ ಟೀಮಲ್ಲಿರು ಬಾ ಅಂತ. ಪೆಂಟಾಂಗ್ಲಸ್ ಅಂತಂದ್ರೆ SAS ಶ್ರೀನಿವಾಸನ್ ಅಂತ, ಅಂಡರ್ 25. ಹ್ಮ್. ಹ್ಮ್. ನಾನು ಅವಾಗ 16 ಮುಗಿಸ್ 17. ಹ್ಮ್. ಆಗ ನೀನ್ ಬ್ಯಾಂಕ್ಸ್ ಇಂಡಸ್ಟ್ರೀಸ್ ಇತ್ತು ಟೀಮು. ನಾನು ಹೇಳಿದ ಗ್ರೂಪ್ 2 ಇಂದ ಒಂದು ಟೀಮ್ ಮಾಡೋರು. ಕಂಬೈನ್ ಕಾಲೇಜಸ್ ಒಂದು ಟೀಮು, ಸಿಟಿ ಅಂತ ಒಂದು ಝೋನ್ ಅಂತ ಒಂದು ಟೀಮ್ ಅಂತ 5 ಟೀಮ್ ಬೆಂಗಳೂರಿಂದ. ಅದ್ರಲ್ಲಿ ನನಗೆ ಬ್ಯಾಂಗ್ಳೂರ್ ಇದು ಕಂಬೈನ್ ಕಾಲೇಜಸ್ಗೆ ಹಾಕಿದ್ರು, ಕಾಲೇಜಲ್ಲಿ ಇದ್ದೀನಿ ಅಂತ. ಫಸ್ಟ್ 3 ಮ್ಯಾಚ್ ಆಡಿಸ್ಲೇ ಇಲ್ಲ. ಹ್ಮ್. ಓಡೋಗ್ಬಿಟ್ಟೆ, ನಾ ಬರಲ್ಲ, ನಂಗೆ ಬೇಕಾಗಿಲ್ಲ ಅಂತ. ಸೆಲೆಕ್ಷನ್ ಮ್ಯಾಚಸ್ ಅದು. ಓಕೆ. ಸರಿ, ಫೋರ್ತ್ ಮ್ಯಾಚು ಆಡು ಅಂತ ರಾಯಚೂರು ಮೇಲೆ ಆಡಿದ್ರು. ಲಾಸ್ಟ್ ಅಲ್ಲಿ ಬ್ಯಾಟಿಂಗ್ ಸಿಕ್ತು, ಒಂದು 20 ಏನೋ ಹೊಡೆದಿದ್ದೆ, ನಾಟ್ ಔಟ್ ಇದ್ದೆ. ಹ್ಮ್. ಲಾಸ್ಟ್ ಮ್ಯಾಚ್ ಆಫ್ ದ ಸೀರೀಸ್. ಸೀರೀಸ್ ಅಂದ್ರೆ SAS ಶ್ರೀನಿವಾಸನ್. ಹ್ಮ್. ಆ ಮ್ಯಾಚ್ ಕಂಬೈನ್ ಕಾಲೇಜಸ್ ಬ್ಯಾಂಗ್ಳೂರ್ ಸಿಟಿ. ಓಕೆ. ಸಾಕಾ ಟೀಮ್. ಆನಂದ್ ಶ್ರೀನಿವಾಸನ್ ಅಂತ ಮೈ ಕ್ಲೋಸ್ ಫ್ರೆಂಡ್. ಹ್ಮ್. ಸುನಿಲ್ ಜೋಶಿ, MP ವಿವೇಕ್, ಸಮರ್ಥ್ ಹೆಗಡೆ ಫಾಸ್ಟ್ ಬೌಲರ್, MS ಸತೀಶ್ ಇವರೆಲ್ಲರೂ ಅವ್ರ ಕಡೆ ಬೌಲಿಂಗ್. ಹ್ಮ್. K ಶ್ರೀರಾಮ್. ನಮ್ಮವ್ರು ನಾವು ಬ್ಯಾಟಿಂಗ್ ಆಡ್ತೀವಿ. ವಿ ವರ್ 40 for 6. ನಾನು ನಂಬರ್ 8 ಬ್ಯಾಟಿಂಗ್. 40 for 6 ನಂಬರ್ 8. ಓಕೆ. 40 for 6. ಅವರು 250 ಹೊಡೆದಿದ್ರು. ಹಾ. ಓಕೆ. ಅವಾಗ 2 ಡೇ ಗೇಮ್ ನಮ್ಮ KSA ಬಿ ಗ್ರೌಂಡ್ ಅಂತ ಸ್ಟೇಡಿಯಂ ಅಲ್ಲಿ. ಹ್ಮ್. ಓಕೆ. 40 for 6 ಇಂದ ನಾನು ಬ್ಯಾಟಿಂಗ್ ಹೋಗ್ತೀನಿ. ಓವರ್ ನೈಟ್ 10 ರನ್ ನಾಟ್ ಔಟ್ ಇರ್ತೀನಿ. 9 ಡೌನ್ ಆಗ್ತೀವಿ. 80 for 9. ಹ್ಮ್. ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ. ನೆಕ್ಸ್ಟ್ ಡೇ ಬೆಳಿಗ್ಗೆ. ಹ್ಮ್. ನನ್ನ ಫ್ರೆಂಡ್ ನನ್ನ ಜೊತೆ ಅವ್ರ ಮನೇಲೆ ಊಟ ಬೆಳೆದಿದ್ದು ಪ್ರಶಾಂತ್ ಅಂತ. ಅವ್ರ ಅಪ್ಪ ಅಮ್ಮ ಭಾಳ ಊಟ ಹಾಕ್ಯಾರ ನನಗೆ. ಹ್ಮ್. ಕಾಲೇಜ್ ಡೇಸ್ ಅಲ್ಲೆಲ್ಲ ಅವ್ರ ಮನೇಲೆ ಇದ್ದಿದ್ದು, ನಾನು ಮಲ್ಕೋತಾ ಇದ್ದು. ಅವ್ನು ನನ್ನ ಜೊತೆ ಬ್ಯಾಟರ್ ನಂಬರ್ 11 ಬರ್ತಾನೆ. ಅವ್ನು ಬ್ಯಾಟಲ್ಲಿ ನಾನು ಬ್ಯಾಟಿಂಗ್ ಆಡ್ತಾ ಇದ್ದು. ಅವ್ನು ಬೌಲರು, ಅವ್ನು ಬ್ಯಾಟಲ್ಲಿ ಬ್ಯಾಟಿಂಗ್ ಪ್ರೋಟೋಸ್ ಅಂತ. ಆ ಮ್ಯಾಚ್ ನಾನು 125 ಹೊಡಿತೀನಿ ಅವನ ಜೊತೆ. ಅವ್ನು ನಂಬರ್ 11 5 ರನ್ ಹೊಡಿತಾನೆ. ನಾನ್ ಸ್ಟ್ರೈಕಲ್ಲಿ ನಾನ್ ಸ್ಟ್ರೈಕರ್ಲೇ ಆಡ್ತಾನೆ. 5 ಬಾಲ್ ನಾನು ಆಡೋದು, 1 ಬಾಲ್ ಅವ್ನು ಆಡೋದು. ಹ್ಮ್. 2ನೇ ನ್ಯೂ ಬಾಲ್ ತಗೊಂಡ್ರು ಅವ್ರಿಗೆ ಹೊಡಿತೀನಿ ಅವತ್ತಿನ ದಿವಸ. ಹ್ಮ್. ಸೆಕೆಂಡ್ ಇನ್ನಿಂಗ್ ಸೇಮ್ ಕೇಸ್ 40 for 6 ಅಗೇನ್. ಹ್ಮ್. MS ಸತೀಶ್ ಅಂತ 5 ವಿಕೆಟ್ ಎತ್ತಿರ್ತಾರೆ, ಒಳ್ಳೆ ಬೌಲರು. ಅಗೇನ್ 95 ನಾಟ್ ಔಟ್ ನಾನು. 95 ಫಸ್ಟ್ ಇನ್ನಿಂಗ್ಸ್ 120 ನಾಟ್ ಔಟ್, ಸೆಕೆಂಡ್ ಇನ್ನಿಂಗ್ಸ್ 95 ನಾಟ್ ಔಟ್. ಆ ಇನ್ನಿಂಗ್ಸ್ ಆದ ತಕ್ಷಣ ಸ್ಟ್ರೇಟ್ ಅವೇ ನಾನು ಐ ವಾಸ್ ಇನ್ ದ ಸ್ಟೇಟ್ ಅಂಡರ್ 23 ಸ್ಟೇಟ್ ಟೀಮ್. 16 and a half, 17 ಇಯರ್ಸ್ ನನಗೆ. ಹ್ಮ್. ಅಂಡರ್ 23 ಆಡ್ತಾ ಇರ್ತೀನಿ. ಹ್ಮ್. ನಮ್ಮ ರಾಶಿದ್ ಮೊಸಿನ ಕ್ಯಾಪ್ಟನ್ನು, ವಿನಯ್ ಬಾದಾಮಿ, ರಾಜೇಶ್ ಕಾಮತ್ ಇವರೆಲ್ಲ ಇದ್ದಂಥ ಟೀಮ್. ನಮ್ಮ ಎರೆಗೌಡ ಆಡಿದ್ರು ಆ ಟೀಮಲ್ಲಿ. ನಮ್ಕ ಇದೆ ನನಗೆ, ಡೇವಿಡ್ ಎಲ್ಲ ಆಡಿದ್ದು. ಹ್ಮ್. ಆಂಧ್ರಾಗ ಹೋಗ್ತೀವಿ ಆಡೋಕ್ಕೆ. ಆ ಟೀಮಲ್ಲಿ ನಾನು ಇದ್ದೀನಿ. ಸ್ಟ್ರೇಟ್ ಅವೇ ಒಂದು ಇನ್ನಿಂಗ್ಸ್ ಇಂದ ಐ ಮೇಡ್ ಇಟ್ ಟು ಅಂಡರ್ 23. ಆಮೇಲೆ 2 ವರ್ಷ ಅಂಡರ್ 19 ಆಡ್ತೀನಿ ಕರ್ನಾಟಕಕ್ಕೆ. ಮತ್ತೆ ಒಂದು ವರ್ಷ ಬಂದು ಓಕೆ. ಅಂಡರ್ 19 ಕ್ಯಾಪ್ಟನ್ ಆಗ್ತೀನಿ. ನನಗಿಂತ ಮುಂಚೆ A ವಿಜಯ್ ನನ್ನ ಫ್ರೆಂಡ್ ಕ್ಯಾಪ್ಟನ್. ಸೂಪರ್ ಟೀಮ್ ನಮ್ದು ಅಂಡರ್ 19. ಹ್ಮ್. A ವಿಜಯ್, ಜಾಕು, ನಾವೆಲ್ಲ GK ಕುಮಾರ್ ಎಲ್ಲ ಬಂದಿದ್ದಲ್ಲ ಶೋಗೆ. ಹ್ಮ್. ಅಂಡರ್ 19. ಆಗ ಆಲ್ ಇಂಡಿಯಾ ನಾಕ್ಔಟ್ಸ್ ಅಲ್ಲಿ ಸೋಲ್ತೀವಿ ಫೈನಲ್ಸ್ ಅಲ್ಲಿ. ಹ್ಮ್. ಯಾರ ಮೇಲೆ ಇತ್ತು ಸರ್? ಪಂಜಾಬ್ ಮೇಲೆ. ಓಕೆ.
ಸೊ ಮನೆಗ್ ಬಂದ್ರೆ ಸಾಕಂತಿದ್ವಿ. ಯಾಕಂದ್ರೆ ಸೆಕೆಂಡ್ PUC ಎಕ್ಸ್ ಓದ್ಬೇಕು, ಕರೆಕ್ಟ್. ಟೆನ್ಷನ್ನು. ಅಂಡರ್ 19 ಮುಗಿಸ್ಕೊಂಡ್ಬಂದು ಲಾಸ್ಟ್ 1 ಮಂತ್ ಓದ್ತೀವಿ ನಾವು ಅಲ್ಲಿ. ಆ ಅಂಡರ್ 19 ಟೂರ್ನಮೆಂಟ್‌ನಲ್ಲಿ ನಾನು ನೋಬಡಿ ನೋಸ್. ಹ್ಮ್. ಫಸ್ಟ್ ಮ್ಯಾಚ್ ನಂಗೆ 6-6, ಸೆಕೆಂಡ್ ಮ್ಯಾಚ್ 7-6, ಹ್ಮ್. ಥರ್ಡ್ ಮ್ಯಾಚ್ ನಂಗೆ 7-5 ವಿಕೆಟ್ಸ್. ವಿಕಿ ಗೊತ್ತಾಯ್ತು. ನಾನು ರನ್ಸ್ ಹೇಳ್ತಾ ಇಲ್ಲ, ವಿಕೆಟ್ಸ್ ಹೇಳ್ತಾ ವಿಕೆಟ್ಸ್. ಇದ್ದು ಆಸ್ ಅನ್ ಆಫ್ ಸ್ಪಿನ್ನರ್. ಓಕೆ. ಇಂಡಿಯಾಗ್ ಆಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು, ಇವ್ನ್ ಹೆಂಗ್ ಇಂಡಿಯಾಗ್ ಆಫ್ ಸ್ಪಿನ್ನರ್ ಆಗಿ ಆಡ್ಬಿಟ್ಟಂತ. ಬಟ್ ನಾನು ಅಂಡರ್ 19 ಆಡಿದಾಗ ನಾನು ಒನ್ ಆಫ್ ದ ಬೆಸ್ಟ್ ಆಫ್ ಸ್ಪಿನ್ನರ್ಸು. ನಾನು ಬೌಲಿಂಗ್ ಕೀಪಿಂಗ್ ಮಾಡಕ್ಕೆ ಹೆದರ್ಕೊಳ್ಳೋನು, ಬಹಳ ಕಷ್ಟ ಆಗೋದು. ಸಿರುಗುಪ್ಪಿ ಹಣ್ಣೆಗೆಲ್ಲ ಏಟ್ ತಿಂದು, ತಲೆಗೆಲ್ಲ ಏಟ್ ತಿಂದಿರ್ದಿದೆ. ಒನ್ ಆಫ್ ದ ಬೆಸ್ಟ್ ವಿಕೆಟ್ ಕೀಪರ್ ಸಿರುಗುಪ್ಪಿ. ಹ್ಮ್. ನಾನು ಪವನ್ ಮೂರ್ತಿ ಒಟ್ಟಿಗೆ ಆಫ್ ಸ್ಪಿನ್ನರ್ ಆಡಿದ್ವಿ. ಅವ್ನು ಇಂಡಿಯಾ ಅಂಡರ್ 19 ಆಡ್ದ ಪವನ್ ಮೂರ್ತಿ. ಮ್ಯಾಚ್ಗಳನ್ನ ಗೆಲ್ಸಿದ್ವಿ ಅಂಡರ್ 19, ಅಂಡರ್ 21 ಎಲ್ಲ. ಆಸ್ ಅ ಬೌಲರ್ ಬ್ಯಾಟಿಂಗು ಆಡ್ತಾ ಇದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ರನ್ ನೋಡಿದ್ವಿ. ಬಟ್ ಆಸ್ ಅ ಬೌಲರ್ ಇಷ್ಟು ನನಗೆ ಗೊತ್ತೇ ಇಲ್ಲ. ಹ್ಮ್. ನಾನು ಆಫ್ ಸ್ಪಿನ್ನರ್. ಈ ಕರ್ನಾಟಕಕ್ಕೆ ಬಂದಾಗ ನಮ್ಮ ಕರ್ನಾಟಕ ಅಟ್ಯಾಕ್ ಏನು, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಡೇವಿಡ್ ಜಾನ್ಸನ್, ದೊಡ್ಡ ಗಣೇಶ್, ಸುನಿಲ್ ಎಲ್ಲ ಬಾಳೆ ಅನಂತ್ ಸಿಗಲ್ಲ. ಬಿಟ್ಟ ಅವರೆಲ್ಲ ಬಿಟ್ಟು ಏನಾದ್ರು ಮಿಕ್ಕಿದ್ರು 1 ಓವರ್ ಮಾಡ್ತಾ ಇದ್ವಿ. ನಾನು ಹೆಂಗ್ ಬೌಲಿಂಗ್ ಮಾಡಕ್ಕಾಗತ್ತೆ. ಕರೆಕ್ಟ್. ಸೊ ನಾನು ಬೌಲಿಂಗ್ ನ ಮಜಾಕ್ ಮಾಡ್ತಾ ಇದ್ದೆ. ಹ್ಮ್. ಬ್ಯಾಟಿಂಗ್ ಮೈ ಫೋರ್ಟೆ, ನೋ ಡೌಟ್. ಓಕೆ. ಸೊ ನನ್ನ ಜರ್ನಿ ಜೂನಿಯರ್ ಕ್ರಿಕೆಟ್ ಅಲ್ಲಿ ವಾಸ್ ಒಂಥರ ಮೆಮೊರಬಲ್ ಜರ್ನಿ. ಅದು ಈಸಿ ಇರ್ಲಿಲ್ಲ, ಬಟ್ ಬೆಸ್ಟ್ ಟೀಮ್ಸ್ ಇತ್ತು ನಮ್ಗೆ. ಎಂತೆಂತ ಗೇಮ್ಸ್ ನ ಗೆದ್ವಿ ನಾವು. ಹೈದರಾಬಾದ್, ತಮಿಳ್ನಾಡಿಗೆಲ್ಲ ಹೊಡ್ಕೊಂಡು ಅಂಡರ್ 19, ಅಂಡರ್ 21, ಅಂಡರ್ 21 ಚಾಂಪಿಯನ್ಸ್ ಆದ್ವಿ. ಟೀ ಟೈಮ್ ಆದ್ಮೇಲೆ 9 ವಿಕೆಟ್ಸ್ ಎತ್ತಿದ್ವಿ. ಹೈದರಾಬಾದ್ ಲಕ್ಷ್ಮಣ್ ಕ್ಯಾಪ್ಟನ್. ಟೀ ಟೈಮ್ ಟು ಟೀ ಟೈಮ್ ಡೇ ಆದ್ಮೇಲೆ ಕ್ಲೋಸ್. ಎಂಡ್ ಆಫ್ ಡೇ 23 ಓವರ್ಸ್ ಅಲ್ಲಿ 9 ವಿಕೆಟ್ ಎತ್ತಿದ್ವಿ ಸ್ಟೇಡಿಯಂ ಅಲ್ಲಿ. ಫೈನಲ್ಸ್ ಹ್ಮ್. 99 ಅಲ್ಲಿ ಸೇಮ್ ರಿಪೀಟ್ ಆಫ್ 99 ರಂಜಿ ಟ್ರಾಫಿ ಹಿಸ್ಟ್ರಿ ರಿಪೀಟ್ ಆಗುತ್ತೆ. 19 ಅಲ್ಲಿ ಮುಂದೆ ನೋಡ್ತೀರಾ, ಗೊತ್ತಾಗತ್ತೆ. ಮುಂದೆ. MP ಅಗೇನ್ಸ್ಟ್. ಓಕೆ. ಟೀ ಟೈಮ್ ಆದ್ಮೇಲೆ 8 ವಿಕೆಟ್ MP ಅಗೇನ್ಸ್ಟ್. ಬಟ್ ಇದು 9 ವಿಕೆಟ್ ಎತ್ತಿದ್ವಿ 21. ಸೇಮ್ ಆಫ್ ಸ್ಪಿನ್ ಮಾಡಿ. ಆಗ ಬೆಸ್ಟ್ ಸ್ಪೆಲ್ಸ್ಗಳನ್ನ ನಾನು ನೋಡಿದ್ದು. GK ಎಲ್ಲ ಶಾರ್ಟ್ ಲೆಗ್ ಅಲ್ಲಿ 1 ಕ್ಯಾಚ್ ಬಿಡ್ತಾ ಇರ್ಲಿಲ್ಲ. ಹ್ಮ್. ಬರೋ ಕ್ಯಾಚಿಂಗ್ ಕ್ವಾಲಿಟಿ ನೋಡ್ಬೇಕಾಗಿತ್ತು. ಶಾರ್ಟ್ ಲೆಗ್ ಸ್ಲಿಪ್ಪು ಮತ್ತು ಬ್ಯಾಕ್ವರ್ಡ್ ಇಲ್ದಿರ ಬೌಲಿಂಗ್ ಮಾಡ್ತಾ ಇರ್ಲಿಲ್ಲ. ಹ್ಮ್. ಆ ತರ ಇದ್ದಿದ್ದು ಕ್ವಾಲಿಟಿ ಆಫ್ ಕ್ರಿಕೆಟ್ ಜೂನಿಯರ್ ಲೆವೆಲ್ ಅನ್ನು ಮಾತಾಡ್ತಾ ಇರೋದು. ಬಟ್ ಅಂಡರ್ 19 ನೀವ್ ಯಾಕೆ ಸೆಲೆಕ್ಟ್ ಆಗ್ಲಿಲ್ಲ ಸರ್? ಅದೇ ಇಂಡಿಯಾ ಅಂಡರ್ 19 ಅಂತ. ಇಂಡಿಯಾ ಅಂಡರ್ 19. ಯಾ ಸಖತ್ ಸ್ಟೋರಿ ಇದೆ ಆಕ್ಚುಲಿ. ಓಕೆ. ನಾನು ಮತ್ತೆ ಜೆ ಅರುಣ್ ಕುಮಾರ್ ಇದ್ದಾರಲ್ಲ, ಅವ್ನು ಆಸ್ ಅ ಬ್ಯಾಟರ್, ನಾನು ಆಸ್ ಅ ಬೌಲರ್ ಆಲ್ರೌಂಡರು ಹ್ಮ್. ವಾನ್ಖೇಡೆ ಹೋದ್ವಿ ಸೆಲೆಕ್ಷನ್ಗೆ. ಅಂದ್ರೆ ಬೋರ್ಡೇ ಕರೀತಾರ ಅವಾಗ. ಹ್ಮ್. ಇಬ್ಬರನ್ನ ಸೆಲೆಕ್ಷನ್ ಓಪನ್ ನೆಸ್ಟ್ ಟ್ರಯಲ್ಸ್ ಅಂತ ಕರೆದ್ರು. ಆಗ ಜಾಕ್ ಸೆಲೆಕ್ಟ್ ಆಗ್ತಾನೆ. ಹ್ಮ್. ಆಫ್ ಸ್ಪಿನ್ನರು ಇನ್ನೊಬ್ರು ಹರಿಯಾಣ ಇಂದ ಪಂಕಜ್ ಠಾಕೂರ್ ಅಂತ. ನಂಗೆ ಹೆಸರು ನಾಪಕ ಇದೆ. ಹ್ಮ್. ನನ್ನ ಸೆಲೆಕ್ಟ್ ಮಾಡ್ಲಿಲ್ಲ, ಇಷ್ಟು ಆದ್ಮೇಲೂ ನನ್ನ ಇಂಡಿಯಾ ಅಂಡರ್ 19 ಟೀಮಲ್ಲಿ ಇಲ್ಲ ಅಂತ. ಹ್ಮ್. ಸೊ ಜಾಕ್ ಸೆಲೆಕ್ಟ್ ಆಗಿ, ಜಾಕ್ ಹ್ಯಾಡ್ ಅ ವಂಡರ್ಫುಲ್ ಸೀಸನ್. ಅವಾಗ ಬ್ರಿಲಿಯಂಟ್ಲಿ ಟ್ಯಾಲೆಂಟೆಡ್. VVS ಲಕ್ಷ್ಮಣ್, ನಾನು, ಶ್ರೀರಾಮ್, ಶ್ರೀರಾಮ್, ಹ್ಮ್. MSK ಪ್ರಸಾದ್, ಇವರೆಲ್ಲ ಮುಂದೆ ಇಂಡಿಯಾಗ ಆಡಿದವರು. ಹ್ಮ್. ಅವರೆಲ್ಲರೂ ಸೆಲೆಕ್ಷನ್ ಅಲ್ಲಿ ಹೋಗಿ ವಾನ್ಖೇಡನಲ್ಲಿ ಯಾರು ಸೆಲೆಕ್ಟ್ ಆಗಲ್ಲ, ಫಸ್ಟ್ ರೌಂಡ್ ಆಚೆ ಎಲ್ಲಾರು. ಹ್ಮ್. ಆಗ ಅಮೋಲ್ ಮಜುಮ್ದಾರ್, ಮನೋಜ್ ಜೋಗ್ಲೇಕರ್, ಜೆ ಅರುಣ್ ಕುಮಾರ್, ಇವರೆಲ್ಲ ರೇಜ್ ಅವಾಗ. ಹ್ಮ್. ಯಾರ ಸೆಲೆಕ್ಟ್ ಆಗಿಲ್ಲೋ ನಾವೆಲ್ಲ ಡಾರ್ಮೆಟ್ರಲ್ಲಿ ಇದೀವಿ ವಾನ್ಖೇಡನಲ್ಲಿ. ಹ್ಮ್. ಮೊಬೈಲ್ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, 1 ವಾರ ಹ್ಮ್. ಸೇಮ್ ಪಾವ್ ಬಾಜಿ. ಲಕ್ಷ್ಮಣ್ ತಂದೆ ತಾಯಿ ಇವರು ಕೇಪಬಲ್ ಒಂಥರ. ಹ್ಮ್. ಅವರು ಫ್ಲೈಟ್ ತಗೊಂಡು ಕರ್ಸ್ಕೊಂಡ್ರು. ನಾವು 1 ವಾರ ಅದೇ ಕೊಂಪೆನಲ್ಲಿ ಬಿದ್ದು ವಾಪಸ್ ಟ್ರೈನ್ ಹತ್ಕೊಂಡು 24 ಅವರ್ಸ್ ಜರ್ನಿ ಮಾಡಿ ಲ್ಯಾಂಡ್ ಆಗ್ತೀನಿ. ಹ್ಮ್. ನೆಕ್ಸ್ಟ್ ಡೇ ದೇಸೆ ನೀನು ಟ್ರೈನ್ ಎತ್ಕೊಂಡು ಡೆಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಪಂಜಾಬ್ಗೆ ಹೋಗ್ಬೇಕು, ಪಟಿಯಾಲ. ಹ್ಮ್. ದಟ್ ಇಸ್ ದ ಪೀಕ್ ಸೀಸನ್ ಆಫ್ ಟೆರರಿಸಮ್ ಪಟಿಯಾಲನಲ್ಲಿ. ಹ್ಮ್. ಒಬ್ಬನೇ ಟ್ರೈನ್ ಎತ್ಕೊಂಡು ಹೋಗ್ತೀನಿ ಅಂತ. ಹ್ಮ್. ನಾನ್ ನಂಗೆ ಸ್ಟೇಟ್ ಟೀಮು ಬೇಡ, ನಾನು ಹೋಗಲ್ಲ ನಾನು ಅಂತ. ಓಕೆ. ಬೇಕಾಗಿಲ್ಲ ನನಗೆ, ಅಂಡರ್ 19 ಬೇಡ, ಏನು ಬೇಡ, ನಂಗೆ ಇಂಡಿಯಾನೇ ಬೇಡ, ನನ್ಗೆ ಬರಲ್ಲ ಅಂತ ಗಲಾಟೆ. ಬಟ್ ಅದೇನು ಕರೆದಿದ್ದೇನಕ್ಕೆ ಸೆಲೆಕ್ಷನ್? ಇಲ್ಲ, ಕರ್ನಾಟಕ ಟೀಮ್ ಸೆಲೆಕ್ಟ್ ಆಗೋ, ಇದು ಕ್ವಾಲಿಫೈ ಆಗೋಗಿ ಆಲ್ ಇಂಡಿಯಾ ಔಟ್ ಹೋಗಿದ್ರು. ಓಕೆ. ನಾನ್ ಬಂದ್ ಲ್ಯಾಂಡ್ ಆಗಿದ್ ನೆಕ್ಸ್ಟ್ ಡೇ ಅನೌನ್ಸ್ ಮಾಡ್ತಾರೆ ಟೀಮು. ಹ್ಮ್. ನಾನ್ ಸೆಲೆಕ್ಷನ್ಗೆ ಹೋಗಿರ್ತೀನಿ ಇಂಡಿಯಾ ಅಂಡರ್ 19. ಇಲ್ಲಿ ಕರ್ನಾಟಕ ಟೀಮ್ ಅನೌನ್ಸ್ ಮಾಡಿದ್ರು, ಹೋಗ್ಲೇಬೇಕಿತ್ತು. ಹ್ಮ್. ನಾನು ಹೋಗಲ್ಲ ಅಂತ. ಅವಾಗ ನಮ್ಮ ಅಪ್ಪ HL ಇದ್ರು. ಸರಿ ನಿಂಗೆ ಫ್ಲೈಟ್ ಅಲ್ಲಿ ಕಳ್ಸೋಣ ಅಂದ್ರು. ಹ್ಮ್. 3,000 ರೂಪಾಯಿ ಫ್ಲೈಟ್. ಕೊನೆಗೆ ಆಗಿನ ಕಾಲ. ಆಗಿನ ಕಾಲಕ್ಕೆ 3,000 ರೂಪಾಯಿ. ಇವಾಗ ಓಕೆ ಅನ್ಸುತ್ತೆ, ಆಮೇಲೆ ಆಗಿನ ಕಾಲಕ್ಕೆ. ಈಗಿನ ಟೈಮಲ್ಲಿ 30,000 35,000 ರೂಪಾಯಿ ಲೆಕ್ಕ ಆಗುತ್ತೆ. ಕರೆಕ್ಟ್. ಆಗ ನಮ್ಮ ಮಾವ ವೆಂಕಟರಾವ್ ಅಂತ, ಹಾ. ಅವನು ಹೇಳ್ದ, ನೀನ್ ಫ್ಲೈಟ್ ಅಲ್ಲಿ ಹೋಗ್ತೇವೆ, ಹೋಗಿ ಯಾರು ನಾನು ಇದನ್ನ ಕಳಿಸ್ತೀನಿ, ಹೋಗ್ತೀನಿ ಅಂತ. ಪಾಪ ಫ್ಲೈಟ್ ಹತ್ಸಿ, ನಂಗೆ ಡೆಲ್ಲಿಗೆ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿ ನಾನು ಹೋಗಿ, ನಾನು ಆಮೇಲೆ ಅಲ್ಲಿ ಕಾಯ್ತಿದ್ದೆ. ಐ ಸ್ಟಿಲ್ ರಿಮೆಂಬರ್ ದ ಡೇಟ್. ಹ್ಮ್. ಡಿಸೆಂಬರ್ 5th, ಹ್ಮ್. 1992. ಏನ್ ಹೇಳಿ? ಡಿಸೆಂಬರ್ 5th, ಡಿಸೆಂಬರ್ 1992 ಬಾಬ್ರಿ ಮಸೀದಿ. ಎಕ್ಸಾಕ್ಟ್ಲಿ. ನಾವು ಟ್ರೈನ್ ಅಲ್ಲಿ ಹತ್ತಿ, ಟ್ರೈನ್ ಅಲ್ಲಿ ಕೂತಾಗ ನಾವು ಎಂಟೈರ್ ಟೀಮು ಟಾಯ್ಲೆಟ್ ಪಕ್ಕ ಕೂತ್ಕೊಂಡು 2 days ಜರ್ನಿ ಮಾಡಿದ್ದಾರೆ. ನಾನು ಫ್ಲೈಟ್ ಹತ್ಕೊಂಡು ರಿಸೀವ್ ಮಾಡ್ತೀನಿ, ಎಲ್ಲ ಕಪ್ಪುಗೆ
ಇಳಿತಾರೆ ಟ್ರೈನು, ಫುಲ್ ಟೀಮು ಸ್ನಾನ ಮಾಡಿದ್ರೆ ಕಪ್ಪು ಹೊಗೆ ಹೋಗ್ತಾ ಇದೆ. ಬಿಕಾಸ್ ಜಾಗ ಇರ್ಲಿಲ್ಲ. ಟ್ರೈನಲ್ಲೆಲ್ಲ ಆಕ್ಯುಪೈ ಮಾಡಿದ್ರು. ಹಾ. ಎಲ್ಲಾ ಕಡೆಯಿಂದ ಜನ ಟ್ರಾವೆಲ್ ಮಾಡಕ್ ಶುರು ಮಾಡ್ಬಿಟ್ಟಿದ್ರು. ರಿಸರ್ವೇಶನ್ ಇರ್ಲಿಲ್ಲ. ಕಿಟ್ ಇಟ್ಕೊಂಡು ಕಿಟ್ ಮೇಲೆ ಮಲ್ಕೊಂಡು ಊಟ ತಿಂಡಿ ಇಲ್ದಿರ ಪಾಪ ನಮ್ ಪ್ಲೇಯರ್ಸು ಅಂಡರ್ 19 ಡೆಲ್ಲಿಲಿ ಇಳಿತಾರೆ. ಡೆಲ್ಲಿಲಿ ಇಳಿದು 7 ಅವರ್ಸ್ ಜರ್ನಿ ಡೆಲ್ಲಿ ಟು ಅಂಬಾಲಾ, ಹಾ. ಪಾಟಿಯಾಲ. ಪಟಿಯಾಲ. ಅಲ್ಲಿ ಹೋಗಿ ಆಲ್ ಇಂಡಿಯಾ ಆಡ್ತೀವಿ. ಆ ಟೂರ್ನಮೆಂಟ್ ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್. ನಾವು ಫೈನಲ್ಸ್ ತನಕ ಹೋಗ್ತೀವಿ ಅನ್ನಲ್ಲ ಆ ಟೂರ್ನಮೆಂಟ್ ಅದು. ನನ್ನ ಹ್ಮ್. ಜರ್ನಿ ವಾಸ್ ಲೈಕ್ ದಟ್. ಇಂಡಿಯಾಗೆ ಆಡ್ಲಿಲ್ಲ ನಾನು ಅಂಡರ್ 19. ಹ್ಮ್. ಬಟ್ ಅಲ್ಲಿ ಆಲ್ರೆಡಿ ರೆಕಗ್ನಿಷನ್ ಇತ್ತು. ಈ ತರ ಇದಾರೆ ಅನ್ನೋದನ್ನ. ಮೈ ಜರ್ನಿ ವಿತ್ ಜೂನಿಯರ್ಸ್ ಕ್ರಿಕೆಟ್ ನ ನೋಡ್ತಂದ್ರೆ ಹಂಗೇನೆ ಇದ್ದಿದ್ದು. ಓಕೆ. ವಾಪಸ್ ಬಂದು ಲ್ಯಾಂಡ್ ಆಗ್ತೀನಿ. ತಿರ್ಗಾ ಪಟಿಯಾಲ ವೆನ್ಯೂ ODIs ಅಂತ ಅನೌನ್ಸ್ ಮಾಡಿದ್ರು. ತಿರ್ಗಾ ಚೆನ್ನೈಗೆ ಒಬ್ಬನೇ ಟ್ರೈನ್ ಎತ್ಕೊಂಡು ಅಲ್ಲಿಂದ ಚೆನ್ನೈಯಿಂದ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಕ್ಯಾಂಟ್ ಹೋಗಿ ತಿರ್ಗಾ ಪಟಿಯಾಲಾಗೆ ಹೋಗ್ಬಿಟ್ಟು ವಾಪಸ್ ಬರ್ತೀನಿ. 10 ಡೇಸ್ ಇತ್ತು. ಸೊ ಟ್ರೈನ್ ಅಲ್ಲೆಲ್ಲ ಬುಕ್ ತಗೊಂಡೋಗಿ ಓದೋದು ಎಕ್ಸಾಮ್ಗೆ. ಓಕೆ. ಫುಲ್ ಟ್ರೈನ್ ಜರ್ನಿ ಓದೋದು, ಅಲ್ಲೋ ಮ್ಯಾಚ್ ಆಡೋದು, ವಾಪಸ್ ಜರ್ನಿ ಬರೋದು. ಹಿಂಗೆ ಅಂದ್ರೆ ಆ ಮೊಮೆಂಟ್ಸ್ ಎಲ್ಲ ನಾನು ಈಗಲೂ ಮರೆಯಕ್ ಸಾಧ್ಯನೇ ಇಲ್ಲ. ಜರ್ನಿ ವಾಸ್ ನಾಟ್ ಈಸಿ ಆಸ್ ಪೀಪಲ್ ಥಿಂಕ್. ಹಾ. ಇವತ್ತು ಟ್ರೋಲ್ ಮಾಡ್ತಾರೆ ಕೂತ್ಕೊಂಡು, ಈ ಹಾ. ಬೋಡ ಏನ್ ಆಡಿದಾನೆ, ಇವನ್ ಏನ್ ನೋಡಿದಾನೆ, ಈ ತಾತ ಆಡಿರೋದು ಇಷ್ಟೇ ಮ್ಯಾಚು. 100 ಫಸ್ಟ್ ಕ್ಲಾಸ್ ಮ್ಯಾಚಸ್ ಆಡ್ಬೇಕು ಅಂತಂದ್ರೆ ಇಟ್ಸ್ ನಾಟ್ ಅ ಜೋಕ್. ಜೂನಿಯರ್ ಕ್ರಿಕೆಟ್ ಏನ್ ಈಸಿ ಅಂತ ಅನ್ಕೊಂಡ್ರೆ ನೀವು? ಕರ್ನಾಟಕ ರೆಪ್ರೆಸೆಂಟ್ ಮಾಡೋದು ಈಸಿ ಅನ್ಕೊಂಡ್ರೆ? 90s ಕ್ರಿಕೆಟ್ ಇಸ್ ಒನ್ ಆಫ್ ದ ಬೆಸ್ಟ್ ಡೇಸ್ ಆಫ್ ಕರ್ನಾಟಕ ಕ್ರಿಕೆಟ್. ಪ್ರಸನ್ನ, ಬ್ರಿಜೇಶ್ ಪಟೇಲ್ ಅವ್ರ ಟೈಮಲ್ಲಿ ರಂಜಿ ಟ್ರೋಫಿ ಗೆದ್ದಾದ್ಮೇಲೆ ಇಟ್ ವಾಸ್ ಅಂಡರ್ ಕುಂಬ್ಳೆ ಅಂಡ್ ರೋಜರ್ ಬಿನಿ. ಕರೆಕ್ಟ್. ನಾನು ಐ ವಾಸ್ ಲಕ್ಕಿ. ಜೂನಿಯರ್ ಕ್ರಿಕೆಟ್, ಕ್ಲಬ್ ಕ್ರಿಕೆಟ್, ಗ್ರೂಪ್ 2, ಗ್ರೂಪ್ 1, ಪೆಂಟಾಂಗ್ಲರ್ಸ್ ಎಲ್ಲ ಬೆಸ್ಟ್ ಕ್ರಿಕೆಟ್ ನೋಡಿದೀನಿ ನಾನು, ಆಡಿದ್ದೀನಿ. ಅಂಡ್ ಕರ್ನಾಟಕ 90s ಡಾಮಿನೇಟ್ ಮಾಡಿದ್ರಲ್ಲ. ಒನ್ ಆಫ್ ಮೋಸ್ಟ್ ಲಕ್ಕಿಯೆಸ್ಟ್ ಕ್ರಿಕೆಟರ್ಸ್ ನಾನು ಟೀಮಲ್ಲಿ ಇರೋದಕ್ಕೆ. ಎಂತೆಂಥ ಕ್ರಿಕೆಟರ್ಸ್ ಕರ್ನಾಟಕ ಟೀಮಲ್ಲೇ ಬರಲಿಲ್ಲ. ಹ್ಮ್. ಗಾಡ್ ಚೋಸಸ್ ಅಂತ ಅನ್ಸಲ್ವಾ? ಎಂತೆಂಥ ಕ್ರಿಕೆಟರ್ಸ್ ದೇ ಡಿಸರ್ವ್ ಟು ಪ್ಲೇ ಫಾರ್ ಇಂಡಿಯಾ ಆಡ್ಲಿಲ್ಲ. ಫಾರ್ ವಾಟ್ ಎವರ್ ರೀಸನ್ಸ್ ಕೆರಿಯರ್ ಚೇಂಜ್ ಆಗೋಯ್ತು ಅವ್ರದ್ದೆಲ್ಲರೂ. ಇವತ್ತು ನಾನು ಇಷ್ಟೆಲ್ಲ ಆಡಿದೀನಿ ಅಂದ್ರೆ ದೇವ್ರ ದಯೆ. ಪೀಪಲ್ ಶುಡ್ ರೆಸ್ಪೆಕ್ಟ್ ಆಡಿರೋದಕ್ಕೋಸ್ಕರನಾದ್ರು. ಯಾಕೆಂದ್ರೆ ಗೊತ್ತಿಲ್ಲ ಆಡಿರೋ ಕ್ರಿಕೆಟ್ ಹೆಂಗಿತ್ತು ಅನ್ನೋದನ್ನ. ಹ್ಮ್. ಕರ್ನಾಟಕ 11 ಅಲ್ಲಿ ಬರ್ಬೇಕು ಅಂತಂದ್ರೆ ಇಟ್ ವಾಸ್ ಎ ಚಾಲೆಂಜಿಂಗ್ ಥಿಂಗ್. ಅಂಡ್ 17ಗೆ ನೀನ್ ಟೀಮಲ್ಲಿ ಆಡ್ತೀಯ ಅಂತಂದ್ರೆ ಹಿಂಗಿರ್ಬೇಡ. ಹೌದು.